ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತುಂಬಾ ಈಸಿಯಾಗಿ ಸೌತೆಕಾಯಿ ಇಡ್ಲಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಚಟ್ನಿನೂ ಹೇಳ್ತಾ ಇದ್ದೀನಿ, ಅದನ್ನು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ತುಂಬಾ ಈಸಿಯಾಗಿದೆ ಮತ್ತು ಅಷ್ಟೇ ರುಚಿಯಾಗಿದೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಸೌತೆಕಾಯಿ ಇಡ್ಲಿ ಮಾಡೋಕ್ಕೆ ನಾನಿಲ್ಲಿ ಸೌತೆಕಾಯಿ ತೊಗೊಂಡಿದ್ದೀನಿ. ಇದನ್ನು ತೊಳೆದು ತೊಗೋಬೇಕು. ನಾನಿಲ್ಲಿ ಒಂದೇ ಒಂದು ಸೌತೆಕಾಯಿ ತೊಗೊಂಡು ಇದನ್ನು ನೋಡಿ ಒಂದು ಸ್ವಲ್ಪ ಕಟ್ ಮಾಡಿ ನೋಡ್ಕೊಳ್ಳಿ. ಕೈ ಇರತ್ತೆ ಅಂತೇಳಿ ಸ್ವಲ್ಪ ಕಟ್ ಮಾಡ್ಕೊಂಡು ನೋಡ್ಕೊಂಡು ಇದನ್ನು ಈಗ ಕೊಬ್ಬರಿ ತುರಿ ಮನೇಲಿ ನಾವು ಇದನ್ನು ತುರಿದಿಟ್ಕೊಳ್ಬೇಕು ನೋಡಿ. ಈ ಥರ ಚಿಕ್ಕದಾಗಿ ಸೌತೆಕಾಯಿ ತುರಿದ್ರೆ ಸಾಕು. ಮಕ್ಕಳದು ಹಠ ಮಾಡಿದರೆ ಇಡ್ಲಿ ಬೇಕಂತಂದರೆ ಪಟಾಪಟ ಅಂತ 10 ಮಿನಿಟದಲ್ಲಿ ನಾವು ಈ ಸಮ್ಮರ್ ಸೀಸನಿಗೂ ಒಳ್ಳೆಯದು ಸೌತೆಕಾಯಿ ಇಡ್ಲಿ. ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ತುರಿದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು ಖಾರ ಮಾಡ್ಕೊಳ್ತಾ ಇದ್ದೀನಿ. ಒಂದು 4-5 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಹಸಿ ಶುಂಠಿ ಮತ್ತು ಸ್ವಲ್ಪ ಜೀರಿಗೆ, ಕರಿಬೇವು ಮತ್ತು ಕೊತ್ತಂಬರಿನೂ ಹಾಕೋಬೋದು. ನಾನು ಕೊತ್ತಂಬರಿ ಇಲ್ಲ ಅಂಥೇಳಿ ಇಷ್ಟೇ ಹಾಕ್ಕೊಂಡಿದ್ದೀನಿ ನೋಡಿ. ಇಷ್ಟು ಸಾಕು. ಇದು ಈ ಥರ ತರಿಯಾಗಿ ಖಾರ ಮಾಡ್ಕೋಬೇಕು. ನಾನೀಗ ಒಂದು ಪಾತ್ರೆಗೆ 2 ಬಟ್ಲ ಅಕ್ಕಿ ರವೆ ತೊಗೋತಾ ಇದ್ದೀನಿ. ಅಕ್ಕಿ ರವಾನೇ ಚೆನ್ನಾಗಿರುತ್ತೆ ಅಕ್ಕಿ ಇಡ್ಲಿಗೆ ಮಾಡೋಕ್ಕೆ. ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸನ್ನು ಆಗಿ ನಾವು ಈ ಸೌತೆಕಾಯಿ ಇಡ್ಲಿನ ಮಾಡ್ಕೊಳ್ಬೋದು ನೋಡಿ. ನಾನು 2 ಬಟ್ಲ ಅಕ್ಕಿ ರವಕ್ಕೆ 1 ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಸಿ ಖಾರ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವೀಗ. ಈಗ ಕೈಲೇ ನೀವು ಸ್ಪೂನ್ ಯೂಸ್ ಮಾಡೋರು ಯೂಸ್ ಮಾಡ್ಬೋದು. ಕೈಲೇ ಯೂಸ್ ಮಾಡಿ ಅಂದ್ರೇ ಚೆನ್ನಾಗಿ ಎಲ್ಲ ಬದಿಗೂ ಸೌತೆಕಾಯಲ್ಲಿರುವ ನೀರಿನ ಅಂಶ ಇರುತ್ತೆ, ಅದಷ್ಟೇ ಹಾಕ್ಕೊಳ್ಳಿ. ನೀರದು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ನೋಡಿ. ಈ ಥರ ಕೈಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಉದುರಾಗಿ ಬಂದರೆ ನಾವು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ಬೋದು. ಮೊದಲು ಸೌತೆಕಾಯಿ ಜಾಸ್ತಿ ತೊಗೋತಾನವರು ಒಂದ್ರ ಬದಲಿ ಒಂದು ಅರ್ಧ ಅಥವಾ ಸೌತೆಕಾಯಿನೂ ತೊಗೋಬೋದು ನೋಡಿ ನೀವು. ನೋಡಿ ಇದಕ್ಕೆ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ರುಚಿನೂ ಮತ್ತು ಚೆನ್ನಾಗಿ ಉಬ್ಬಿ ಬರ್ತಾವಂಥೇಳಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. 2 ಬಟ್ಲು ರವಾಕ್ಕೆ 1 ಬಟ್ಲು ಮೊಸರು ಬೇಕು ಮತ್ತು 1 ಸೌತೆಕಾಯಿ ಸಾಕು. ಇಷ್ಟಿದ್ರೆ ಚೆನ್ನಾಗಿ ಈ ಥರ ಹಿಟ್ಟು ಒಂದು ಸ್ವಲ್ಪ ಇಡ್ಲಿ ರವದಕ್ಕಿಂತನೂ ಸ್ವಲ್ಪ ಗಟ್ಟಿಯಾಗಿಯೇ ನಾವು ಇದನ್ನು ಕಲಿಸ್ಕೊಳ್ಬೇಕು ನೋಡಿ. 1 ಬಟ್ಲ ಮೊಸರು ಸಾಕು ಇದಕ್ಕೆ 2 ಬಟ್ಲ ರವಕ್ಕೆ ನೋಡಿ. ಚೆನ್ನಾಗಿರುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ಬಂದ್ರೂ ನಾವೇನಾದರೂ ಉದ್ದಿನಬೇಳೆ ನೆನೆಸಿಲ್ಪ ಅಂತಂದ್ರೂ ಈ ಥರ ನಾವು ಸೌತೆಕಾಯಿ ಇಡ್ಲಿ ಸಮ್ಮರ್ ಸೀಸನ್ಗೂ ಒಳ್ಳೆಯದು. ನಾವು ಈ ಸೌತೆಕಾಯಿ ಇಡ್ಲಿನ ಮಾಡ್ಬೋದು ನೋಡಿ. ಈಗ ಇದು ರೆಡಿಯಾಗಿದೆ. ಹೀಗೆ ಈ ಥರ ರೆಡಿಯಾಗಿರಬೇಕು. ಗಟ್ಟಿನೇ ಮಾಡ್ಕೊಂಡಿದ್ದೀನಿ ನಾನು ನೋಡಿ. ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚೆ ನಾವು 10 ಮಿನಿಟ್ ನೆನೆಲಿಕ್ಕೆ ಇಡೋಣ ನೋಡಿ. ಇದ್ರ ಕಾಂಬಿನೇಷನ್ ನಾನು ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ. ಇಲ್ಲಿ ಟೊಮೆಟೊ ಚಟ್ನಿ ಮಾಡೋಕ್ಕೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ನೋಡಿ. ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ ಮತ್ತು ಅರ್ಧ ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಜೀರಿಗೆ ಮತ್ತು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಮುರಿದು ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಸ್ವಲ್ಪ ಲೈಟಂಗೆ ಫ್ರೈ ಮಾಡ್ಕೊಳ್ಬೇಕು. ಕಪ್ಪಗಾಗತ್ತೆ ಅಂಥೇಳಿ ಬೇಗ ಫ್ರೈ ಮಾಡ್ಕೊಳ್ಳಿ. ಮತ್ತು ಒಂದು 1/4 ಈರುಳ್ಳಿ ಮತ್ತು 2 ಟೊಮೆಟೊನ ತೊಗೊಂಡಿದ್ದೀನಿ. ಈಗ ಇದ್ರದ್ದು ಸ್ವಲ್ಪ ಜವಾರಿ ಬೆಳ್ಳುಳ್ಳಿ ಒಂದು 4-5 ಎಸಳಿದ್ರೆ ಸಾಕು. ಈಗಿದೆ ಟೊಮೆಟೊ ಮತ್ತು ಈರುಳ್ಳಿ ಕೆಂಪಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಟೊಮೆಟೊ ಮೆತ್ತಗಾಗಬೇಕು, ಈರುಳ್ಳಿ ಕೆಂಪಗಾಗಬೇಕು ನೋಡಿ. ಇದ್ರ ಮೇಲಿರೋ ಸಿಪ್ಪೆ ಮೆದು ಆಗೋವರೆಗೂ ನಾವು ಇದನ್ನು 2 ಮಿನಿಟ್ ಮಧ್ಯಮ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಚಟ್ನಿ ಬದಲಿ ನೀವು ಶೇಂಗಾ ಚಟ್ನಿ ಅಥವಾ ಪುಟಾಣಿ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿನೂ ಮಾಡ್ಕೊಬೋದು. ಈ ಚಟ್ನಿ ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೇ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ನೋಡಿ. ಕರಿಬೇವು ಹಾಕೊಂಡು ಒಂದು ಅರ್ಧ ಮಿನಿಟ್ ನಾವು ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊನು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ. ಮತ್ತು ಈರುಳ್ಳಿನೂ ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ಟೊಮೆಟೊ ಚಟ್ನಿ ಸೌತೆಕಾಯಿ ಇಡ್ಲಿಗೆ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೇ ಸ್ವಲ್ಪ ಅರಿಶಿಣ ಪೌಡರು. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದನ್ನು ಆರ್ಲಿಕ್ಕೆ ಇಡೋಣ ನೋಡಿ. ಈಗ ಆರಾದಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹುಳಿ ಜಾಸ್ತಿ ಅಂಥೇಳಿ ಒಂಚೂರು ಉಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ. ಮತ್ತು ಹುಳಿ ಸ್ವಲ್ಪ ಕಾಂಬಿನೇಷನ್ ಕಡಿಮೆ ಆಗಲಿ ಅಂಥೇಳಿ ಒಂಚೂರು ಬೆಲ್ಲದ ಪೌಡರ್ ಹಾಕ್ಕೊಂಡಿದ್ದೀನಿ. ಬೇಕಂದವ್ರು ಹಾಕ್ಕೊಳ್ಳಿ, ಇಲ್ಲರಿಕೆ ಆಪ್ಷನಲ್ಲು. ನಾನು ಕಡಾಯಲ್ಲಿ ಕರೆದಂಥ ಕಡಾಯಿದ ನೀರನ್ನು ಸ್ವಲ್ಪ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು 1-2 ಸ್ಪೂನ್ ನೀರು ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಂಬರ್ಬೇಕು ನೋಡಿ. ಈಗ ಚಟ್ನಿ ರೆಡಿ. ಇದು ಟೊಮೆಟೊ ಚಟ್ನಿ. ಇದಕ್ಕೇನು ಒಗ್ಗರಣೆ ಬೇಡ, ಏನೂ ಬೇಡ ನೋಡಿ. ಇಲ್ಲಿ 10 ಮಿನಿಟ್ಗೆ ರವೆನೂ ನೆನೆದಿದೆ ಮತ್ತು ಈಗ ರೆಡಿನೂ ಆಗಿದೆ ನೋಡಿ. ಇದು
ಈಗ ನೆನೆಸೋದು ಬೇಡ, ಇನ್ನು ರುಬ್ಬೋದು ಬೇಡ, ಪಟಾಪಟ ಅಂತ ಒಂದು 10 ಮಿನಿಟ್ದಲ್ಲಿ ನಾವು ಇದನ್ನು ಸೌತೆಕಾಯಿ ಇಡ್ಲಿನ ಮಾಡ್ಕೊಳ್ಬೋದು ನೋಡಿ. ತುಂಬಾ ಈಸಿಯಾಗಿದೆ, ನಾವು ಬೇಗನೂ ಮಾಡ್ಕೊಳ್ಬೋದು. ಮಕ್ಕಳು ಇಡ್ಲಿ ಬೇಕಂತ ಹಠ ಮಾಡೋರು ಈ ಥರ ಇಡ್ಲಿ ಮಾಡಿಕೊಡ್ಬೋದು ನೋಡಿ. ನಾ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸವರಿ ಇದನ್ನು ನೋಡಿ ಈ ಥರ ಕೈಲೇನೂ ಸ್ವಲ್ಪ ಎಲ್ಲ ಬದಿಗೆ ಎಣ್ಣೆ ಹತ್ತೋ ಥರ, ಅಂದರೆ ಕೆಳಗೆ ಅಂಟಬೇಡ್ದಂತೇಳಿ ಎಣ್ಣೆ ಹಚ್ಕೋತಾ ಇದ್ದೀವಿ ನೋಡಿ. ಈ ಥರ ಇಡ್ಲಿ ಪಾತ್ರೆಗೆ ಹಾಕ್ಕೋಬೇಕು ನಾವು. ಕೈಲೇನೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಸ್ಪೂನ್ ಯೂಸ್ ಮಾಡೋರು ಮಾಡ್ಕೋಬೋದು ನೋಡಿ. ಇಡ್ಲಿ ಆಕಾರದಲ್ಲಿ ನಾವು ಇದನ್ನು ಇಡ್ಲಿ ಮಾಡ್ಕೊಳ್ಬೋದು. ಕಡುಬನು ಚೆನ್ನಾಗಿರುತ್ತೆ, ಸೌತೆಕಾಯಿ ಕಡುಬನು ಚೆನ್ನಾಗಿರುತ್ತೆ. ಇದು ಇಡ್ಲಿ ಮಾಡ್ಕೊತಿದ್ದೀವಿ, ಇಡ್ಲಿ ಥರ ಮಾಡೋಣ ನೋಡಿ. ಈಗ ಇದನ್ನು 10ರಿಂದ 12 ಮಿನಿಟ್ ನಾವು ಇಡ್ಲಿ ಬೇಯಿಸೋ ಥರ ಬೇಯಿಸ್ಕೊಂಬರ್ಬೇಕು ನೋಡಿ. 10-12 ಮಿನಿಟ್ ಆದಮೇಲೆ ತೋರಿಸ್ತೀನಿ. ಬಿಸಿ ಬಿಸಿಯಾದ ಇಡ್ಲಿ ರೆಡಿ. ಈಗ ಸೌತೆಕಾಯಿ ಇಡ್ಲಿ ನೋಡಿ, ಒಂದು ಓಪನ್ ಮಾಡಿ ತೋರಿಸ್ತೀನಿ. ಬಿಸಿ ಇದೆ, ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ನೋಡಿ, ಯಾವ ಸೋಡಾ ಬೇಡ, ಉದ್ದಿನಬೇಳೆ ಬೇಡ, ಏನೂ ಬೇಡ, ಸೌತೆಕಾಯಿ ಬಂದಿದ್ರೆ ಸಾಕು, ಇಡ್ಲಿ ರೆಡಿ ಆಗುತ್ತೆ ಪಟಾಪಟ್ ಅಂತ. ಈಗ ಇದನ್ನು ನಾನು ಸರ್ವ್ ಮಾಡ್ತೀನಿ ನೋಡಿ, ಟೊಮೆಟೊ ಚಟ್ನಿ ಜೋಡಿ ನೋಡಿ. ಈ ಥರ ಚೆನ್ನಾಗಿ ಈ ಥರ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಮಿದುವೂ ಆಗಿದೆ, ಸಾಫ್ಟನ್ನು, ಕೈಯಲ್ಲಿ ಹಿಡ್ರೆ ಮೆತ್ತಗೆ ಅಷ್ಟೇ ಚೆನ್ನಾಗಿದೆ ನೋಡಿ. ಇದು ಸೌತೆಕಾಯಿ ಇಡ್ಲಿನ ನಾನು ನೋಡಿ 2 ರವಾದಾಗ 2 ಡಬ್ಬಿ ಇಡ್ಲಿ ಮಾಡ್ಕೊಂಡಿದ್ದೀನಿ ನೋಡಿ. ಸೌತೆಕಾಯಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಕೈಯಲ್ಲಿ ಹಿಡ್ರೆ ಮೃದು ಅಷ್ಟು ಚೆನ್ನಾಗಿದೆ, ಮತ್ತು ಅಷ್ಟೇ ತಿನ್ನಲಿಕ್ಕೂ ಟೇಸ್ಟ್ ಆಗಿದೆ. ಈ ಸೌತೆಕಾಯಿ ಆರೋಗ್ಯಕ್ಕೂ ಒಳ್ಳೆಯದು ಸಮ್ಮರ್ ಸೀಸನಿಗೆ. ಇದಕ್ಕೆ ಟೊಮೆಟೊ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ, ಶೇಂಗಾ ಚಟ್ನಿನೂ ನೀವು ಇಟ್ಕೊಂಡು ತಿನ್ಬೋದು ನೋಡಿ. ನಾನೀಗ ಒಂದು ಟೊಮೆಟೊ ಚಟ್ನಿ ಹೆಂಗೆ ತಿನ್ನೋದಂತ ಹೇಳ್ಕೊಡ್ತೀನಿ ನೋಡಿ. ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿಯಾದ ಸೌತೆಕಾಯಿ ಇಡ್ಲಿ ರೆಡಿ ನೋಡಿ. ಒಂದೇ ಒಂದು ಬಳ್ಳಲ್ಲಿ ಹಿಂಗೆ ಬಿಸಿ ಇದೆ, ಎಷ್ಟು ಚೆನ್ನಾಗಿ ಮಿದುವಾಗಿ ಚೆನ್ನಾಗಿ ಬಂದಿದ್ದಾವೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.